ಚಿಕ್ಕ ಚಿಕ್ಕ ಹಾಗಲಕಾಯಿನ ತೊಗೊಂಬಿಟ್ಟು ಸ್ಟಫ್ಡ್ ಮಾಡಿ ಅದನ್ನು ಫ್ರೈ ಮಾಡಿದ್ದೀನಿ. ಇದು ದೊಡ್ಡ ಹಾಗಲಕಾಯಿನೂ ಬೇಕಿದ್ರೆ ತೊಗೊಂಬಿಟ್ಟು ಕಟ್ ಮಾಡಿ ಮಾಡ್ಬೋದು. ಇವಾಗ ಚಿಕ್ಕ ಹಾಗಲಕಾಯಿನ ಹಿಂದೆ ಮುಂದೆ ಇದು ತೆಗೆದ್ಬಿಟ್ಟು ನಡುವೆ ಸೀಳ್ಬಿಟ್ಟು ಅದ್ರ ನಡುವೆ ಇರೋ ಬೀಜಗಳನ್ನೆಲ್ಲ ಸ್ಪೂನ್ ಅಥವಾ ಸ್ಕ್ರ್ಯಾಪರಿಂದ ತೆಗಿಬೇಕು. ನೀರು ಬಾಯ್ಲ್ ಮಾಡೋಕ್ಕಿಡಬೇಕು. ಸ್ವಲ್ಪ ಬಾಯ್ಲ್ ಆದಮೇಲೆ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಕಟ್ ಮಾಡಿರೋ ಹಾಗಲಕಾಯಿನ ಅದರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಇವಾಗ ಅಷ್ಟರಲ್ಲಿ ಒರಳು ಒಂದು ಸ್ಪೂನ್ ಸಾಸಿವೆ ಮತ್ತು ಜೀರಿಗೆನ ಫಸ್ಟ್ ಕುಟ್ಟಿಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಬೆಳ್ಳುಳ್ಳಿನ ಹಾಕಿ ಅದನ್ನು ಕುಟ್ಟಿ ಆದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು, ಆಮೇಲೆ ಅದನ್ನು ಕುಟ್ಟಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಟಿ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಬೇಕಿದ್ದರೆ ಗ್ರೈಂಡರ್ಲು ಹಾಕಿ ಮಾಡ್ಕೋಬೋದು. ಇವಾಗ ಇದನ್ನು ಹಾಗಲಕಾಯಿ ಬೆಂದಿದೆ. ಇದನ್ನು ಹಿಂಗೆ ಮಾಡೋದ್ರಿಂದ ಅದ್ರ ಕಹಿ ಅಂಶ ಹೋಗುತ್ತೆ. ಅದನ್ನು ಸ್ವಲ್ಪ ಗಟ್ಟಿಯಾಗಿ ನೀರೆಲ್ಲ ಹಿಂಡಿಬಿಟ್ರೆ ಅದ್ರ ಕಹಿ ಅಂಶ ಎಲ್ಲ ಹೋಗುತ್ತೆ. ಇವಾಗ ಪೇಸ್ಟನ್ನು ಅದರ ನಡುವೆ ತುಂಬಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಎಕ್ಸ್ಟ್ರಾ ಬಂದರೆ ಅದನ್ನು ತೆಗಿಬೇಕು. ಆ ಕಡೆ ಒಂದು ಬಾಣಲೆಯಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಕಾದ್ಮೇಲೆ ಸ್ಟಫ್ ಮಾಡಿರೋ ಹಾಗಲಕಾಯಿನ ಅದರಲ್ಲಿ ಇಡಬೇಕು. ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು. ಒಂದು 5 ನಿಮಿಷ ಆದಮೇಲೆ ತಿರುಗಿಸ್ಬಿಟ್ಟು ಮತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಶಾಲೋ ಫ್ರೈ ಮಾಡಿದರೆ ಹಾಗಲಕಾಯಿ ಸ್ಟಫ್ಡ್ ಫ್ರೈ ರೆಡಿ ಆಯಿತು. ಇದು ಬೆಂದಿದೆ. ಟೇಸ್ಟ್ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಇದನ್ನು ತಿನ್ಬೋದು.